ಎಲ್ರಿಗೂ ನಮಸ್ಕಾರ. ಆಚಾರ್ ಮನೆ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಗೆ ಒಂದು ಸಾಫ್ಟ್ ಆಗಿರುವಂತಹ ಹಾಗೂ ದಿಢೀರಾಗಿ ಮಾಡ್ಕೋಬಹುದಾದಂತಹ ದೋಸೆಯನ್ನ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಯಾವುದೇ ಉದ್ದಿನ ಬೇಳೆ ಆಗಲಿ ಮೊಸರಾಗಲಿ ಏನು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ. ಹಾಗೂ ಹಿಟ್ಟನ್ನು ರುಬ್ಬಿಟ್ಟು ಗಂಟೆಗಟ್ಟಲೆ ಇಡಬೇಕು ಹುಳಿ ಆಗೋದಕ್ಕೆ ಅನ್ನೋ ಜಂಜಾಟ ಕೂಡ ಇಲ್ಲ. ತಕ್ಷಣ ರುಬ್ಬಿಟ್ಟು ಮಾಡ್ಕೋಬಹುದು. ಎಷ್ಟು ಸಾಫ್ಟ್ ಆಗಿ ಬರ್ತದೆ ಅಂದರೆ ನೀವು ನೋಡ್ತಾ ಇರ್ಬೋದು, ಅಷ್ಟು ಚೆನ್ನಾಗಿ ಬರ್ತದೆ ಈ ದೋಸೆ. ಅದೇ ರೀತಿ ಈ ದೋಸೆ ಜೊತೆಗೆ ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಒಂದು ಚಟ್ನಿ ಮಾಡೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೇನೆ. ಈ ದೋಸೆ ಜೊತೆಗೆ ಈ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಮಾಡೋಣ. ಮೊದಲಿಗೆ ನಾನಿಲ್ಲಿ ಚಟ್ನಿ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಒಂದು 2 ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಗೂ ಜೀರಿಗೆಯನ್ನು ಸೇರಿಸ್ಕೊಳ್ಳಿ. ನಂತರ ಅದಕ್ಕೆ ಒಂದು 2 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೋಬೇಕು. ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೂ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡ್ಬಿಟ್ಟು ಈ ತೆಂಗಿನಕಾಯಿ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಕಾಯಿ ತುರಿ ಕೆಂಪಾಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಚಟ್ನಿಗೆ ಕಾಯಿ ತುರಿಯನ್ನು ಹುರಿದ್ಬಿಟ್ಟು ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಇದು ಫ್ರೈ ಆದಮೇಲೆ ಸಂಪೂರ್ಣವಾಗಿ ತಣಿಯೋದಕ್ಕೆ ಬಿಡಬೇಕು. ನಂತರ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೇನೆ. ನಾನು ಒಂದು 1/4 ಕಪ್ ಆಗುವಷ್ಟು ಪುಟಾಣಿ ಸೇರಿಸ್ಕೊಂಡಿದ್ದೇನೆ. ಹಾಗೂ 1 ಹಸಿಮೆಣಸಿನಕಾಯಿ, 1 ಇಂಚ್ ಆಗುವಷ್ಟು ಶುಂಠಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸಣ್ಣ ಹುಣಸೆ ಹಣ್ಣನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ನಾನು ಈ ಹದಕ್ಕೆ ರುಬ್ಕೊಂಡಿದ್ದೇನೆ. ನೀವು ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ತೆಳ್ಳಗೂ ಮಾಡ್ಕೋಬೋದು. ಇವಾಗ ಚಟ್ನಿ ರೆಡಿ ಆಗಿದೆ. ಇವಾಗ ದೋಸೆಗೆ ರೆಡಿ ಮಾಡ್ಕೊಳ್ಳುವ. ನಾನಿಲ್ಲಿ 2 ಕಪ್ ಆಗುವಷ್ಟು ಮೆಂತ್ಯ ಅಕ್ಕಿಯನ್ನು ತಗೊಂಡಿದ್ದೇನೆ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಮೆಂತ್ಯನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ನೆನೆಸಬೇಕು. ಒಂದು 2 ರಿಂದ 3 ತಾಸು ನೆನೆಸಿದ್ರೆ ಸಾಕು. ನೀವು ಬೆಳಿಗ್ಗೆ ತಿಂಡಿಗೆ ಮಾಡ್ತಾ ಇದ್ರೆ ಓವರ್ ನೈಟ್ ನೆನೆಸ್ಕೊಳ್ಳಿ, ಚೆನ್ನಾಗಿ ಬರ್ತದೆ. ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ನೆನೆಯೋದಕ್ಕೆ ಬಿಡೋಣ. ನಾನು ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳ್ಳೋದ್ರಿಂದ ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಇವಾಗ ನೆನೆದಿರುವಂಥ ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ಅದೇ ರೀತಿ ನಾನು ಇನ್ನೊಂದು ಬ್ಯಾಚನ್ನು ಕೂಡ ಮಿಕ್ಸಿಗೆ ಸೇರಿಸ್ಬಿಟ್ಟು ರುಬ್ಬಿ ಇದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ನೋಡ್ತಾ ಇರ್ಬೋದು. ಇವಾಗ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಹಾಗೂ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೆನೆಸಿರುವಂಥ ಅವಲಕ್ಕಿಯನ್ನು ತಗೊಂಡು ಅದನ್ನು ಕೂಡ ನೀರು ಹಾಕಿಬಿಟ್ಟು ಇದೇ ರೀತಿ ನುಣ್ಣಗೆ ರುಬ್ಬಿಬಿಟ್ಟು ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಿಟ್ಟಿನ ಹದ ಸ್ವಲ್ಪ ದಪ್ಪ ಆಗಿದೆ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಈ ಹಿಟ್ಟಿಗೆ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರ್ತದೆ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನು ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಈನೋ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಹಗುರ ಆಗ್ತದೆ ಹಾಗೂ ದೋಸೆ ತುಂಬ ಸಾಫ್ಟ್ ಆಗಿ ಫ್ಲಫಿ ಆಗಿ ಬರ್ತದೆ. ಇವಾಗ ಕಾವಲಿ ಚೆನ್ನಾಗಿ ಕಾದಿದೆ. ಇವಾಗ ಹಿಟ್ಟನ್ನು ಕಾವಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ತೀರ ಏನು ಹೊರಡೋದು ಬೇಕಾಗಿಲ್ಲ, ಜಸ್ಟ್ ಹೀಗೆ ಹರಡಿದ್ರೆ ಸಾಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ದೋಸೆಯನ್ನು ಎರೆದುಕೊಳ್ಳಿ. ನಂತರ ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು ಎಷ್ಟು ಕನ್ಕನ್ನಾಗಿ ಬರ್ತಾ ಉಂಟು ಅಂತ. ಇವಾಗ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಕಡೆನೂ ಹೋಲಾಗಿದೆ ಅಲ್ವಾ. ಈ ದೋಸೆಯನ್ನು ಎಷ್ಟೊತ್ತನ ಇಟ್ಟರೂ ಕೂಡ ಸಾಫ್ಟ್ ಆಗೇ ಇರುತ್ತದೆ. ಅಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ. ನಾನು ಇನ್ನೊಂದು ದೋಸೆಯನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಜಸ್ಟ್ ಈ ರೀತಿ ಎರ್ದ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತದೆ. ನೀವು ದಿಢೀರಾಗಿ ಇದನ್ನು ಮಾಡ್ಕೋಬೋದು. ಅಕ್ಕಿಯನ್ನು ಚೆನ್ನಾಗಿ ಒಂದು 2 ರಿಂದ 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ದಿಢೀರಾಗಿ ರುಬ್ಬಿಬಿಟ್ಟು ಆವಾಗಲೇ ಅದನ್ನು ಈ ರೀತಿ ಸಾಫ್ಟ್ ಆದ ದೋಸೆಯನ್ನು ಮಾಡ್ಕೋಬೋದು. ಹಿಟ್ಟು ಉಳಿಯೋದಕ್ಕೆ ಗಂಟೆಗಟ್ಟಲೆ ವೇಟ್ ಮಾಡೋ ಅವಶ್ಯಕತೆಯೂ ಕೂಡ ಇಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರ್ತದೆ. ನೋಡ್ತಾ ಇರ್ಬೋದು, ನಾನು ಈ ರೀತಿ ಇದನ್ನು ತುಂಡು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಈ ರೀತಿ ಸಾಫ್ಟ್ ಆದಂಥ ದೋಸೆಯನ್ನು ನೀವು ಬೆಳಿಗ್ಗೆ ತಿಂಡಿಗೂ ಮಾಡ್ಕೋಬೋದು, ಮಕ್ಳಿಗೆ ಟಿಫನಿಗೂ ಮಾಡ್ಕೊಡ್ಬೋದು. ತುಂಬ ಚೆನ್ನಾಗಿರ್ತದೆ. ಅದೇ ರೀತಿ ತೋರಿಸ್ಕಿಟ್ಟಿರುವಂತಹ ಈ ಚಟ್ನಿ ಜೊತೆಗೆ ಈ ದೋಸೆಯನ್ನು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ನೀವು ನಿಮ್ಮ ಮನೆಯಲ್ಲಿ ಈ ದೋಸೆಯನ್ನು ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.